ವೆರಿ ಗುಡ್ ಮಾರ್ನಿಂಗ್ ಎಲ್ಲ KCT ನೀಟ್ ವಿದ್ಯಾರ್ಥಿಗಳೇ. ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್ CET ಆಸ್ ವೆಲ್ ಆಸ್ ನೀಟ್. ಮೊದಲನೇದಾಗಿ CET ಬಗ್ಗೆ ಮಾತನಾಡಿದ್ರೆ ನಿಮ್ಗೆಲ್ಲರೂ ಕೂಡ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಓಕೆ. ಸೊ ನಿಮಗೆ ಟೈಮ್ 3ನೇ ತಾರೀಕು ಅಂದರೆ ಸುಮಾರು ನಿಮಗೆ ಬೈ ದ ಟೈಮ್ ಆಫ್ ಟ್ಯೂಸ್ಡೇವರೆಗೂ ಕೂಡ ಟೈಮ್ ಇದೆ ಓಕೆ. ಸೊ ಪ್ಲೀಸ್ ನೀವು ಚಾಯ್ಸ್ ಎಂಟ್ರಿ ಆದಷ್ಟು ಥಿಂಕ್ ಮಾಡಿ, ಯಾಕೆಂದರೆ ಇನ್ನೂ ಕೂಡ ನಿಮಗೆ ಸೆಕೆಂಡ್ ರೌಂಡ್ ಇದೆ. ಅದಕ್ಕೆ ನಾನು ನಿಮ್ಗೆ ಏನು ರೆಕಮೆಂಡ್ ಮಾಡ್ತೇನೆ ಅಂದರೆ ಚಾಯ್ಸ್ 2 ಅಥವಾ ಚಾಯ್ಸ್ ಒಳಗೆ ಯಾವ್ದಾದ್ರು ಒಂದು ಕೊಡಿ ಓಕೆ. ಚಾಯ್ಸ್ ಇವಾಗಲೇ ಕೊಡ್ಲಿಕ್ಕೆ ಹೋಗಬೇಡಿ, ಸುಮ್ಮನೆ ಕಾಂಪಿಟೇಷನ್ ಇರುತ್ತೆ, ಸುಮ್ಮನೆ ನಿಮ್ಗೆ ದೂರ ಕಾಲೇಜ್ ಸಿಗುತ್ತೆ ಆಯಿತಾ. ಸೊ ಮತ್ತು ಪೇಮೆಂಟ್ ಮಾಡಲಿಕ್ಕೆ ಬಂದಾಗ ನೀವೇನು ಮಾಡಬೇಕು, ಬ್ಯಾಂಕ್ ರೆಸಿಪ್ಟ್ ಅದು ಜನರೇಟ್ ಆಗುತ್ತೆ ಒನ್ಸ್ ಯು ಪೇ ದ ಫೀಸ್ ಬೈ ಅ ಬ್ಯಾಂಕ್ ಓಕೆ. ಇವಾಗ ಫೀ ಚಲನ್ ನೀವು ಡ್ರಾ ಮಾಡ್ಕೋಬೇಕು ಚಲನ್, ಅದನ್ನು ತೊಗೊಂಡು ಬ್ಯಾಂಕಿಗೆ ಅಪ್ರೋಚ್ ಆದಾಗ ಅವರು ನೆಫ್ಟ್ ಮಾಡಿ ನಿಮಗೆ ಸೀಲ್ ಸಿಕ್ಕ ಹಾಗೆ ಕೊಡ್ತಾರೆ ಆ ರೆಸಿಪ್ಟ್. ಅದು ತೊಗೊಂಡು ಒಂದು 3-4 ತಾಸು ವೇಟ್ ಮಾಡಿ, ಆಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ ಆಗುತ್ತೆ ಸೇಮ್ ಚಾಯ್ಸ್ ಎಂಟ್ರಿ ಲಿಂಕು ಪೇಮೆಂಟ್ ಲಿಂಕಲ್ಲೇ ಆಯಿತಾ. ಅದನ್ನು ತೆಗೆದುಕೊಂಡು ನಿಮ್ಮೆಲ್ಲ ಇನ್ನಿತರ ಡಾಕ್ಯುಮೆಂಟ್ಸ್ ಸಚ್ ಆಸ್ ನಿಮ್ಮೆಲ್ಲ ಅಡ್ಮಿಷನ್ ಆರ್ಡರ್ ಆಗಿರ್ಬೋದು ಮತ್ತು ಎಲ್ಲ ಕೂಡ ಅಟೆಸ್ಟೆಡ್ ಏನು ಮಾಡುತ್ತೀರಲ್ಲ, ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆಲ್ಲ ಡಾಕ್ಯುಮೆಂಟ್ಸನ್ನು ಅದ್ರ ಒಂದು ಜೆರಾಕ್ಸು ಅಂದರೆ ಅಟೆಸ್ಟೆಡ್ ಜೆರಾಕ್ಸು ಮತ್ತು ಒರಿಜಿನಲ್ ಕಾಪೀಸು ಓಕೆ. ಸೆಕೆಂಡ್ PUC ಒರಿಜಿನಲ್ ಬೇಕು ಮತ್ತೆ ಓಕೆ. ಮತ್ತು 10th ಜೆರಾಕ್ಸು ಓಕೆ, ಮತ್ತು ಸ್ಟಡಿ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಓಕೆ. ಇಂಥವೆಲ್ಲ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಮತ್ತು ನೀವು ಫೋಟೋ ಪಾಸ್ಪೋರ್ಟ್ ಫೋಟೋ ಸ್ಟೆಪ್ಲರ್ ಎಲ್ಲ ಇಟ್ಕೊಂಡು ಹೋಗಿ ಕಾಲೇಜಿಗೆ ಓಕೆ. ಈ ಕಾಲೇಜ್ ಚೂಸ್ ಹೆಂಗೆ ಮಾಡೋದು ಸರ್, ನಮಗೆ ಚಾಯ್ಸ್ ಕೊಡೋಕ್ಕಿಂತ ಮುಂಚೆ ಕಾಲೇಜ್ ಹೋಗಿ ಒಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ಇಲ್ಲೋ ಕಾಲೇಜ್, ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ಚಾಯ್ಸನ್ನು ಕೊಡ್ಬೋದು, ಯಾಕೆಂದ್ರೆ ಟೈಮ್ ಇದೆ ನಿಮಗೆ ಹೌದಾ. ಸೊ ಪೇಮೆಂಟ್ ಮಾಡಲಿಕ್ಕೆ ನಿಮಗೆ 4ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ. ಆಮೇಲೆ ಡೌನಿಂಗ್ ಆಫ್ ಅಡ್ಮಿಷನ್ ಆರ್ಡರ್ ಕೂಡ ನಿಮಗೆ 5ನೇ ತಾರೀಕು ಕೊಟ್ಟಿದ್ದಾರೆ, ಲಾಸ್ಟ್ ಡೇಟು 5ನೇ ತಾರೀಕಿಗೆ. ಮತ್ತು ಹಾಲೇ ನೀವು ಒಂದು ವೆಬ್ಸೈಟಿಗೆ ಬಂದುಬಿಟ್ಟು ರಿಪೋರ್ಟನ್ನು ಮಾಡಬೇಕು ಓಕೆ. ರಿಪೋರ್ಟ್ ಅಂತ ಲಿಂಕ್ ಇರುತ್ತೆ, ಯು ಕ್ಯಾನ್ ಚೆಕ್ ಇಟ್ ಔಟ್. ಇನ್ನೊಂದು ರೀಸೆಂಟ್ ವಿಡಿಯೋ ನಾನು ಕಮೆಂಟ್ ಕೊಟ್ಟಿರ್ತೇನೆ, ಫುಲ್ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸ್ಟೆಪ್ ಬೈ ಸ್ಟೆಪ್, ಅದನ್ನು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ವಾಟ್ ಆಫ್ಟರ್ ದ ಸೀಟ್ ಅಲಾಟ್ಮೆಂಟ್ ಅಂತ ಆಯಿತಾ. ನೆಕ್ಸ್ಟು ನೀಟ್ ಬಗ್ಗೆ ಮಾತನಾಡಿದ್ರೆ, ಸೊ ನಿಮಗೂ ಕೂಡ ಸೇಮ್ ಇದೆ, ಸ್ವಲ್ಪ ನಿಮಗೆ ಡೇಟ್ ಆಲ್ಮೋಸ್ಟ್ ಸ್ವಲ್ಪ ಸಿಮಿಲರೇ ಇದೆ ನಿಮ್ಮದು. ಸೊ ನೀವು ಕೂಡ ಚಾಯ್ಸ್ ಎಂಟ್ರಿ ಪೇಮೆಂಟ್ ಕೂಡ ಮಾಡ್ಕೊಳ್ಳಿ ಓಕೆ. ಬಟ್ ಯಾರು ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದೆ ಅಂಥವ್ರು ಅಡ್ಮಿಷನ್ ಮಾಡ್ಕೋಬೋದು, ಅಥವಾ ಸೆಕೆಂಡ್ ರೌಂಡ್ಗೆ ವೇಟ್ ಮಾಡಿದ್ರೆ ನಿಮ್ಮ ಸಮೀಪ ಇರುವಂಥ ಮನೆ ಹತ್ತಿರ ಅಥವಾ ನಿಮ್ಮ ಡಿಸ್ಟ್ರಿಕ್ಟ್ ಹತ್ತಿರ ಇರುವಂಥ ಕಾಲೇಜು ಸಿಗುತ್ತೆ ಓಕೆ. ಸೊ ಡಿಸೈಡ್ ಅಕಾರ್ಡಿಂಗ್ಲಿ. ನಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ ಭಾಳಷ್ಟು ವಿದ್ಯಾರ್ಥಿಗೆ ಹೆಲ್ಪ್ ಆಗಿದೆ, ಭಾಳಷ್ಟು ಪೇರೆಂಟ್ಸ್ ಕೂಡ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಯೂಸ್ ಮಾಡ್ಕೊಳ್ಳಿ ಓಕೆ. ನಾನು ಆಗಾಗ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇರ್ತೇನೆ, ಜಾಸ್ತಿ ಮಾತಾಡಿದ್ರೆ ಅಂದರೆ ಭಾಳ ಜನ ಕ್ವಶನ್ಸ್ ಹಾಕ್ತಾ ಇರ್ತೀರಾ, ಅದು ಒಂಥರ ಕೆಲವೊಬ್ಬರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ವಾಟ್ಸಪ್ಪಲ್ಲಿ ನೋಟಿಫಿಕೇಶನ್ ಹಾಗಾಗಿ ಓಕೆ. ಸೊ ಡಿಸೈಡ್ ಅಕಾರ್ಡಿಂಗ್ಲಿ, ಚಾಯ್ಸ್ ಕೊಡೋಕ್ಕಿಂತ ಮುಂಚೆ ಡಿಸೈಡ್ ಮಾಡಿಕೊಂಡು ಆಮೇಲೆ ಎಲ್ಲ ಕೂಡ ಮಾಡ್ಕೊಳ್ಳಿ. ಚಾಯ್ಸ್ 2 ಚಾಯ್ಸ್ ಕೊಡಿ, ಇವಾಗ ಸೆಕೆಂಡ್ ಒನ್ಗೆ ಚಾಯ್ಸ್ 1 ಕೊಡ್ಬೋದು, ಅಥವಾ ಥರ್ಡ್ ಒನ್ ಕೂಡ ಚಾಯ್ಸ್ 1. ಥರ್ಡ್ ಒನ್ಗೆ ಆ್ಯಕ್ಚುಲಿ ಚಾಯ್ಸ್ 1 ಎಲ್ಲ ಆಲ್ರೆಡಿ ಅಡ್ಮಿಷನ್ ಆಗಲೇಬೇಕು ಚಾಯ್ಸ್ ಅಂದರೆ ಥರ್ಡ್ ರೌಂಡಿಗೆ ಓಕೆ. ಯು ಹ್ಯಾವ್ ಟಿಲ್ ಸೆಕೆಂಡ್ ಒನ್ವರೆಗೂ ಕೂಡ ನಿಮಗೆ ಚಾಯ್ಸ್ 1 ಕೊಡುವಂಥ ಅವಶ್ಯಕತೆ ಅಂದರೆ ಇರುತ್ತೆ ಓಕೆ. ಯು ಹ್ಯಾವ್ ದ ಚಾನ್ಸ್ ಟಿಲ್ ಸೆಕೆಂಡ್ ರೌಂಡ್. ಸೊ ಥಿಂಕ್ ಟ್ವೈಸ್ ಬಿಫೋರ್ ಡೂಯಿಂಗ್ ದ ರೈಟ್ ಡಿಸಿಷನ್ ಓಕೆ. ಸೊ ಇನ್ನೇ ಡೌಟ್ಸ್ ಕೂಡ ನನ್ನ ವಾಟ್ಸಪ್ ಸಂಖ್ಯೆ ವಿಸಿಬಲ್ ಆಗ್ತಾ ಇರ್ಬೋದು.